ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜ ಋಷಿ ರತ್ನಾಢ್ಯಾಂ ಒಂದೇ ಭಾರತ ಮಾತರು. ತಾಯಿ ಭಾರತಿಯನ್ನು ಮನದಲ್ಲಿ ಸ್ಮರಿಸುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಪ್ರಶಿಕ್ಷಣಾರ್ಥಿಗಳೇ, 150ನೇ ಒಂದೇ ಮಾತರಮ್ಮನ ಈ ಸ್ಮರಣಾರ್ಥವಾಗಿ ನಡೀತಾ ಇರತಕ್ಕಂತಹ ಭಾರತ ಮಾತೆಯ ಪೂಜನಾ ಕಾರ್ಯಕ್ರಮದ ನಮನಗಳನ್ನು ತಮಗೆಲ್ಲರಿಗೂ ತಿಳಿಸ್ತಾ, ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದರೆ, 100 ದೇವರುಗಳನ್ನು ನೂಕಾಚೆ ದೂರ, ಭಾರತ ಮಾತೆ ಭಾರತ ದೇವಿ ಇಂದು ನಮಗಿಂದು ಪೂಜಿಸುವ ಭಾರ. ಅಂದರೆ ದೇವರುಗಳು ಹಲವಾರು ಇದೆ, ಆದರೆ ನಮ್ಮೆಲ್ಲರ ತಾಯಿ ಯಾರು ಅಂತಂದರೆ ಭಾರತ ಮಾತೆ. ಹೀಗೆ ಅನೇಕ ಭಾರತದ ವರ್ಣನೆಯನ್ನು ಕೊಟ್ಟಿದ್ದಾರೆ. ರಾಮ ಹೇಳ್ತಾನೆ, ಜನನೀ ಜನ್ಮಭೂಮಿಸ್ಯ ಸ್ವರ್ಗಾದಪಿ ಗರಿಯಸಿ. ಸ್ವರ್ಣಮಯಿಯಾಗಿರ್ತಕ್ಕಂತಹ ಲಂಕೆಯನ್ನು ಗೆದ್ದ ತಕ್ಷಣ ಲಕ್ಷ್ಮಣ ಅಲ್ಲೇ ಇರಬೇಕು ಅಂತ ಯೋಚನೆ ಮಾಡಿದಂತಹ ಸಂದರ್ಭದಲ್ಲಿ, ಇಲ್ಲೇ ಇದ್ದು ಬಿಡೋಣ, ಇದು ತುಂಬ ಚೆನ್ನಾಗಿದೆ, ಎಲ್ಲ ಕಡೆ ಬಂಗಾರವನ್ನು ಇದಕ್ಕೆ ಲೇಪನ ಮಾಡಿದ್ದಾರೆ, ಇದೇ ಸ್ಥಳದಲ್ಲಿ ನಾವು ಉಳ್ಕೊಳ್ಳೋಣ ಅಂತ ಹೇಳಿದಂತಹ ಸಂದರ್ಭದಲ್ಲಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಜನನೀ ಜನ್ಮಭೂಮಿಸ್ಯ ಸ್ವರ್ಗಾದಪಿ ಗರವಿಸಿ. ಜನ್ಮಭೂಮಿ ಮತ್ತು ಜನನಿ ಎರಡು ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂತಹ ಮಾತನ್ನು ರಾಮ ಹೇಳ್ತಾನೆ. ಅದರ ಜೊತೆಗೆ ನಾವು ಯೋಚನೆ ಮಾಡಬೇಕು, ಭಾರತ ಅಂತಂದರೆ ಜ್ಞಾನದ ಬೆಳಕನ್ನು ಸೂಚಿಸುವಂತಹ ದೇಶ. ಭಾರತ ಅಂತಂದರೆ ಇಡೀ ಜಗತ್ತಿಗೆ ಜ್ಞಾನವನ್ನು ಪ್ರಸರಿಸುವಂತಹ ದೇಶ ಅನ್ನುವಂಥದ್ದನ್ನು ನಾವಿವತ್ತು ಯೋಚನೆ ಮಾಡಬೇಕಾಗಿದೆ. ನಮ್ಮ ಎಲ್ಲ ಪುಸ್ತಕಗಳನ್ನು ಓಪನ್ ಮಾಡಿದರೆ, ನಮ್ಮ ವಿಜ್ಞಾನ ಪುಸ್ತಕದಲ್ಲಿ ಬರ್ತಕ್ಕಂಥ ಎಲ್ಲ ಸೈಂಟಿಸ್ಟ್ಗಳು ಕೂಡ ಇಂಗ್ಲೀಷರು ಮತ್ತು ಪ್ರಶ್ಚಂಡ್ರೇ ಆಗಿರ್ತಾರೆ. ಭಾರತೀಯ ಸೈಂಟಿಸ್ಟ್ಗಳ ಹೆಸರನ್ನು ನಾವು ಹೇಳಲಿಕ್ಕೇ ಹೋಗಲಿಲ್ಲ. ನಮ್ಮದೇ ವಿಜಯನಗರ ಸಾಮ್ರಾಜ್ಯದ ಶಹನ ಮಹರ್ಷಿಗಳು ಬೆಳಕಿನ ಬಗ್ಗೆ ಒಂದು ಒಳ್ಳೆ ಶ್ಲೋಕವನ್ನು ಬರೀತಾರೆ. ಬೆಳಕಿನ ವೇಗವನ್ನು ಕಂಡಿಡಿದಂತಹ ಮೊದಲ ವ್ಯಕ್ತಿ ಯಾರು ಅಂತಂದರೆ ಶಹನ ಮಹರ್ಷಿಗಳು. ತಥಾಚ ಸ್ಮರ್ಯತೆ ಯೋಜನಾನಂ ಸಹಸ್ರ ದ್ವೇ ಸತೆ ದ್ವೇಚ ಯೋಜನೆ ನಿಮಿಷಾರ್ಧೇನೆ ಕಾಮೋನ್ ನಮೋಸ್ತುತೆ. ಸಹಸ್ರ ದ್ವೇ ಸತೆ ದ್ವೇಚ ಯೋಜನೆ ನಿಮಿಷಾರ್ಧೇನೆ ಕಾಮೋನ್ ನಮೋಸ್ತುತೆ. ಒಂದು ನಿಮಿಷಕ್ಕೆ 2000 ಸತೆ ದ್ವೇಚ ಯೋಜನೆ, ಒಂದು ನಿಮಿಷಕ್ಕೆ 2202 ಯೋಜನೆಗಳನ್ನು ಕ್ರಮಿಸುವಂತಹ ಓ ಸೂರ್ಯದೇವನೇ ನಿನಗೆ ನನ್ನ ನಮಸ್ಕಾರ ಅಂಥೇಳಿ ನಮ್ಮ ವಿಜಯನಗರ ಸಾಮ್ರಾಜ್ಯದ ಆಸ್ಥಾನದಲ್ಲಿದ್ದಂತಹ ಶಹನ ಮಹರ್ಷಿಗಳು ಅದರ ಬಗ್ಗೆ ಹೇಳ್ತಾರೆ. ಇದನ್ನು ನಾಸಾನು ಕೂಡ ಅಧ್ಯಯನ ಮಾಡಿದಂತಹ ಸಂದರ್ಭದಲ್ಲಿ ಎಕ್ಸಾಕ್ಟ್ 2 ಸೇಮ್ ಬಂತು. ಅಂದರೆ ಬೆಳಕಿನ ವೇಗವನ್ನು ಮೊದಲು ಕಂಡುಹಿಡಿದವರು ಶಹನ ಮಹರ್ಷಿಗಳು ಅಂತ ನಾವು ಯಾರು ಪಾಠದಲ್ಲಿ ಹೇಳಿಲ್ಲ. ಹಾಗಾಗಿ ನಮ್ಮ ಮಕ್ಕಳಲ್ಲಿ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಹೆಸರುಗಳನ್ನು ನೋಡಿದರೆ ಭಾರತೀಯರು ಏನು ಕಂಡುಹಿಡಿದಿಲ್ಲ ಅನ್ನುವಂಥ ಭಾವನೆ ಬರುತ್ತೆ. ನಾವು ಯೋಚನೆ ಮಾಡಬೇಕು, ಆ ಥರದ ಒಂದಿಷ್ಟು ಉದಾಹರಣೆಗಳನ್ನು ನಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಇದು ನಮ್ಮ ಭಾರತ. ಇದರ ಜೊತೆಗೆ ಭಾರತ ಅಂತ ಯೋಚನೆ ಮಾಡಿದರೆ ನಾವು ಯೋಚನೆ ಮಾಡಬೇಕು, ಭಾರತದ ಚಿತ್ರವನ್ನು ಒಂದ್ಸಾರಿ ನೋಡಿ. ಭಾರತದ ಚಿತ್ರವನ್ನು ಒಂದ್ಸಾರಿ ನೋಡಿದರೆ ತಲೆ ಕಾಶ್ಮೀರ, ದೇಹ ಬೇರೆ ಅಲ್ಲ, ನಮ್ಮ ಭಾರತ ಬೇರೆ ಅಲ್ಲ, ನಮ್ಮ ಭಾರತದ ಮ್ಯಾಪ್ ಬೇರೆ ಅಲ್ಲ ಅನ್ನುವಂಥ ಭಾವನೆ ನಮಗೆಲ್ಲರಿಗೂ ಭಾಸ ಆಗಬೇಕು. ನಮ್ಮ ತಲೆ ಕಾಶ್ಮೀರ ಆದರೆ ನನ್ನ 2 ಕೈಗಳನ್ನು ನಾವು ಅಗಲ ಮಾಡಿ ನಿಂತರೆ ಹೆಂಗೆ ಕಾಣುತ್ತೆ? ಭಾರತದ ಮ್ಯಾಪ್ ಥರ ಕಾಣುತ್ತೆ. ಒಂದು ಕಡೆಯ ಭಾಗ ಈಶಾನ್ಯ ರಾಜ್ಯಗಳು, ಇನ್ನೊಂದು ಕಡೆಯ ಭಾಗ ಗುಜರಾತ್. ಸ್ವಲ್ಪ ಕೆಳಗಡೆ ಬಂದರೆ ಮೊಣಕಾಲಿಗೆ ಕರ್ನಾಟಕ ಅಂತ ಬರುತ್ತೆ. ಅದರ ಕೆಳಗಡೆ ಬಂದರೆ ತಮಿಳುನಾಡು, ಕೇರಳ, ಈ ಥರದ್ದೆಲ್ಲ ರಾಜ್ಯಗಳು ಬರುತ್ತೆ. ಅದರ ಕೆಳಗಡೆ ಏನಿದೆ? ಸಮುದ್ರ ಇದೆ. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನೇ ನಮಸ್ತುಭ್ಯ ಪಾದಸ್ಪರ್ಶ ತಮಸ್ವಮೇ ಅಂಥೇಳಿ ಒಂದಿಷ್ಟು ಶ್ಲೋಕಗಳನ್ನು ತಿಳ್ಕೊಂಡವರು ಶ್ಲೋಕಗಳನ್ನು ಹೇಳ್ತಾರೆ. ಅಂದರೆ ನಾವು ಭೂಮಿಗೆ ಕಾಲಿಡ್ತಕ್ಕಂತಹ ಸಂದರ್ಭದಲ್ಲಿ ಈ ಶ್ಲೋಕಗಳನ್ನು ಹೇಳ್ತೀವಿ. ಅದೇ ಓದ್ಕೊಳ್ಳದೆ ಇರತಕ್ಕಂತಹ ನಮ್ಮ ತಾಯಿನೂ ಒಂದಿಷ್ಟು ಶ್ಲೋಕಗಳನ್ನು, ಒಂದಿಷ್ಟು ಹಾಡುಗಳನ್ನು ಹೇಳ್ತಾರೆ. ಬೆಳಗಾಗಿ ಎದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ಎದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನೆದೇನ. ಅಂದರೆ ಭೂಮಿಯನ್ನು
ಕಲಿತವರು ನೆನೆಸ್ತಾರೆ, ಕಲಿಲಾರದೆ ಇರೋರು ನೆನೆಸ್ತಾರೆ. ಅದು ಭಾರತ ಮಾತೆಯ ಸ್ವರೂಪವನ್ನು ತಾಯಿಗೆ ಹೋಲಿಸಿದ್ದೀವಿ. ಅದಕ್ಕೋಸ್ಕರ ನಾವು ಬೆಳಗ್ಗೆ ಎದ್ದ ತಕ್ಷಣ ಹೇಳುವಂಥದ್ದು ಈ ತರಹದ ಶ್ಲೋಕಗಳು. ನಮ್ಮ ಎಲ್ಲರ ಮನೆಗಳಲ್ಲಿ ಈ ಥರದ ಸಂಗತಿಗಳು ಇತ್ತು. ನಾವು ಇವತ್ತು ಅದರಿಂದ ದೂರ ಆಗ್ತಾ ಇದ್ದೀವಿ. ನಮ್ಮ ಮೊನ್ನೆ ಒಬ್ಬ ಹುಡುಗನಿಗೆ ಗಣಪತಿ ಹಬ್ಬದ ದಿನ ಒಂದು ಕೇಳಿದೆ, ಅವನು ಅಳ್ತಾ ಇದ್ದೆ. ಯಾಕೆ ಅಳಕತ್ತಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ನಮ್ಮಪ್ಪ ಪಟಾಕಿ ಕೊಡಿಸಿಲ್ಲ ಅಂತಂದ. ಸರಿಯಪ್ಪ, ನಾ ಪಟಾಕಿ ಕೊಡಿಸ್ತೀನಿ, ಒಂದು ಗಣಪತಿ ಶ್ಲೋಕ ಹೇಳು ಅಂದೆ. ಅವ ಹೇಳ್ದ, ಗಣಪತಿ ಡಿಜೆ ಹೊಂಟೈತಿ ಹೊರಗ ಬಾರ ಗೆಳತಿ ಅಂತ ಹೇಳ್ದ. ಅಂದರೆ ಪರಿಸ್ಥಿತಿಯನ್ನು ಎಲ್ಲಿ ತೊಗೊಂಬಂದಿಟ್ಟಿದ್ದೀವಿ? ಯಾವ ಸಮಾಜ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಿತ್ತೋ, ಮನೆಗಳಲ್ಲಿ ಶಿಕ್ಷಣ ಸಿಗಬೇಕಾಗಿತ್ತೋ, ಆ ಮನೆಯೇ ಮೊದಲ ಪಾಠ ಶಾಲೆ ಅಂತ ಹೇಳ್ತೀವಿ. ಮನೆಗಳಲ್ಲಿ ಆ ಥರದ ಶಿಕ್ಷಣ ಸಿಗಬೇಕು. ನಮ್ಮ ಸಂಸ್ಕೃತಿಯನ್ನು ನಾವು ಮನೆಗಳಲ್ಲಿ ರೂಢಿಸ್ಬೇಕು. ಮನೆಗಳಲ್ಲಿದ್ದಂತಹ ದೊಡ್ಡವರು ಸ್ವಲ್ಪ ಜೋರಾಗಿ ಮಕ್ಕಳು ಕೇಳುವ ಹಾಗೆ ವಕ್ರತುಂಡ ಮಹಾಕಾಯನೋ ಗಜಾನನ ಭೂತಗಣಾದಿ ಸೇರಿದವನೋ ಮಕ್ಕಳು ಕೇಳೋ ಹಾಗೆ ಹೇಳಿದರೆ ಆ ಕೇಳಿಸ್ಕೊಂತವೆ, ಹೇಳ್ತವೆ. ಆ ಮಗುವಿಗೆ ಗಣಪತಿ ಡಿಜೆ ಹೊಂಟೈತಿ ಯಾರೂ ಕಲಿಸೇ ಇಲ್ಲ. ಅದನ್ನು ಹೆಂಗೆ ಕಲಿತು? ರಸ್ತೆನಲ್ಲಿ ಗಾಡಿಗಳು ಅಡ್ಡಾಡುತ್ತೆ, ಗಾಡಿನಲ್ಲಿ ಹಾಡು ಹಾಕ್ತಾರೆ. 2ನೇ ಕ್ಲಾಸಿನ ಮಗು ಆ ಹಾಡ ಕಲಿಯುತ್ತೆ ಅಂತಂದರೆ ಮನೆಗಳಲ್ಲಿ ನಾವು ಈ ತರಹದ ದೇಶ ಚಿಂತನೆಯ, ನಮ್ಮ ಸಂಸ್ಕೃತಿಯ ಚಿಂತನೆಯ ಯೋಜನೆಯನ್ನು ಬಿತ್ತಬಹುದೋ ಇಲ್ವೋ ಅನ್ನುವಂಥ ಪ್ರಶ್ನೆಯನ್ನು ನಾವು ಮಾಡ್ಕೋಬೇಕಾಗಿದೆ. ಇವತ್ತು ಭಾರತ ಮಾತೆಯ ಪೂಜನೆ ಆಗಬೇಕು ಅಂತಂದರೆ ಬರೀ ಪೂಜೆ ಮಾಡಿ ಹೋಗೋದಲ್ಲ, ಭಾರತವನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕು. ಇವತ್ತು ಜಗತ್ತಿನಾದ್ಯಂತ ವಿಶ್ವಗುರು ಆಗಬೇಕು ಅಂತ ಹೇಳ್ತೀವಿ. ಯಾಕೆ ವಿಶ್ವಗುರು ಆಗಬೇಕು ಅಂತಂದರೆ G20 ಶೃಂಗಸಭೆ ಭಾರತದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಏನಿತ್ತು ಅಂತಂದರೆ ಅದರ ಟ್ಯಾಗ್ ಲೈನು ವಸುದೈವ ಕುಟುಂಬಕಂ ಅಂತ ಇತ್ತು. ಯಾಕೆ ವಸುದೈವ ಕುಟುಂಬಕಂ ಅಂತಿತ್ತು ಅಂದರೆ ಇಡೀ ವಿಶ್ವದ ಕಲ್ಯಾಣ ಎಲ್ಲಿದೆ ಅಂತಂದರೆ ಭಾರತದಲ್ಲಿದೆ ಅನ್ನುವಂತಹ ಕಲ್ಪನೆ ಆ G20 ಶೃಂಗಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ ದೇಶಗಳಿಗೂ ಗೊತ್ತು. ಯಾವ ಕಾರಣಕ್ಕಾಗಿ ಗೊತ್ತಾಯಿತು? ನೀವು ನೋಡಿ, ಕೋವಿಡ್-19 ಬಂದಂತಹ ಸಂದರ್ಭದಲ್ಲಿ 3 ದೇಶಗಳು ವ್ಯಾಕ್ಸಿನೇಷನ್ನ ತಯಾರು ಮಾಡಿದಂಥ ಸಂದರ್ಭದಲ್ಲಿ ಅಮೇರಿಕ, ರಷ್ಯಾ ವ್ಯಾಕ್ಸಿನೇಷನ್ನ ತಯಾರು ಮಾಡ್ತು. ಕೇಳಿದರೆ ಬೇರೆ ಸಣ್ಣ ದೇಶಗಳು ಕೇಳಿದರೆ ಏನಂತ ಹೇಳಿದರು? ನಾವು ಖರ್ಚು ಮಾಡಿರುವಂತಹ 2 ಪಟ್ಟು ಹಣವನ್ನು ಕೊಟ್ಟು ನೀವು ಇದನ್ನು ವ್ಯಾಕ್ಸಿನೇಷನ್ನ ಕೊಂಡ್ಕೋಬೇಕು ಅಂತ ಹೇಳ್ತಾರೆ. ಆದರೆ ಭಾರತ ಹಂಗೆ ಹೇಳಲಿಲ್ಲ. ನಾನು ಎಷ್ಟು ಖರ್ಚು ಮಾಡಿದ್ದೀನೋ ಅಷ್ಟು ತಗೋ, ಅಷ್ಟು ಕೊಡು, ಈ ವ್ಯಾಕ್ಸಿನೇಷನ್ನ ತಗೊಂಡು. ಇನ್ನು ಅನೇಕ ದೇಶಗಳಿಗೆ ಉಚಿತವಾಗಿ ವ್ಯಾಕ್ಸಿನೇಷನ್ನ ಕೊಟ್ಟು ಕಳಿಸಿದ್ದೀವಿ. ಒಂದು ದೇಶದ ಪ್ರಧಾನಿ ಹನುಮಂತವನ ಫೋಟೋವನ್ನು ಹಾಕಿ, ನಮ್ಮ ದೇಶದ ಪ್ರಧಾನಮಂತ್ರಿಯ ಫೋಟೋವನ್ನು ಹಾಕಿ, ಹನುಮಂತ ಸಂಜೀವಿನಿ ಬೆಟ್ಟವನ್ನು ಕೈಯಲ್ಲಿ ಹಿಡಿದು ಹೆಂಗೆ ತರ್ತಾ ಇರ್ತಾನೋ ಆ ರೀತಿ ನಮ್ಮ ಪ್ರಧಾನಿಯ ಫೋಟೋವನ್ನು, ವ್ಯಾಕ್ಸಿನೇಷನ್ ಡಬ್ಬವನ್ನು ಹಿಡ್ಕೊಂಡ್ಬರುವಂಥ ಫೋಟೋ ಹಾಕಿ ಟ್ಯಾಗ್ ಲೈನ್ ಮಾಡ್ತಾನೆ ಅಂತಂದರೆ ಭಾರತ ವಿಶ್ವಗುರು ಆಗಲಿಕ್ಕೆ ಹೊರಟಿದ್ದೇನೋ ಇಲ್ವೋ? ನಾವು ಯೋಚನೆ ಮಾಡಬೇಕು. ಇವತ್ತು ಭಾರತ ಇಡೀ ಜಗತ್ತಿಗೆ ಉತ್ತರ ಕೊಡ್ತಾ ಇದ್ದೀವಿ. ನಮ್ಮ ಸಂಸ್ಕೃತಿಯ ಮುಖಾಂತರ ಕೊಡ್ತಾ ಇದ್ದೀವಿ, ನಮ್ಮ ಕಲ್ಪನೆಯ ಮುಖಾಂತರ ಕೊಡ್ತಾ ಇದ್ದೀವಿ, ವಸುದೈವ ಕುಟುಂಬದ ಮುಖಾಂತರ ನಾವು ಉತ್ತರವನ್ನು ಕೊಡ್ತಾ ಇದ್ದೀವಿ. ಈ ಥರದ ಅನೇಕ ಸಂಗತಿಗಳು ನಾವು ಯೋಚನೆ ಮಾಡಬೇಕಾಗಿದೆ ಇವತ್ತು ಸಮಾಜದಲ್ಲಿ. ಅದರ ಜೊತೆಗೇ ನಮ್ಮಲ್ಲಿ ಅನೇಕ ಹಾಡುಗಳು, ಗೀತೆಗಳು, ಶ್ಲೋಕಗಳು, ಈ ಥರದ ಎಲ್ಲ ಸಂಗತಿಗಳು ನಮ್ಮ ಭಾರತದಲ್ಲಿ ಇತ್ತು. ಹಾಗೆ ನೋಡೋದಾದರೆ ನಮ್ಮ ಭಾರತದ ಮ್ಯಾಪನ್ನು ಒಂದು ಸಾರಿ ನೋಡಿದರೆ ಮಹೇಂದ್ರೋ ಮಲಯಸಯ್ಯೋ ದೇವತಾತ್ಮ ಹಿಮಾಲಯ ದೇಯೋ ರೈವತ ಕೋಯಿಂದೆ ಗರಿಷ್ಠಾಲ ಫಲಿಸ್ತದ. ನಮ್ಮ ಎಲ್ಲ ಪರ್ವತಗಳನ್ನು ಇದರಲ್ಲಿ ವರ್ಣನೆ ಮಾಡ್ತಾರೆ ಮತ್ತು ನಮ್ಮ ಪುಣ್ಯಕ್ಷೇತ್ರಗಳನ್ನು ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅಂತಂದರೆ ಅಯೋಧ್ಯ, ಮಥುರಾ, ಮಾಯಿ, ಕಾಶಿ, ಕಾಂಚಿ, ಅವಂತಿಕಾ, ವೈಶಾಲಿ, ದ್ವಾರಕಾದೇಯ, ಪುರಿ, ತಕ್ಷಶಿಲಾಲಯ, ಎಲ್ಲ ವರ್ಣನೆಯನ್ನು, ಎಲ್ಲ ಪುರುಷರನ್ನು, ಎಲ್ಲ ಸ್ಥಳಗಳನ್ನು ನಮ್ಮ ಮಕ್ಕಳಿಗೆ ಶ್ಲೋಕಗಳ ಮೂಲಕ, ವಚನಗಳ ಮೂಲಕ, ಹಾಡಿನ ಮೂಲಕ ಹೇಳ್ಕೊಡ್ತಾ ಇದ್ವಿ. ಭಾರತ ಅಂದರೆ ಈ ಥರವಾಗಿರುತ್ತೆ, ಎಲ್ಲವೂ ಕೂಡ ಒಂದು ಅನ್ನುವಂಥ ಭಾವನೆ ಬರಬೇಕು. ಆ ಕಾರಣಕ್ಕೋಸ್ಕರ ಈ ತರಹದ ಶ್ಲೋಕಗಳನ್ನು ನಾವು ಹೇಳ್ಕೊಡ್ತಾ ಇದ್ವಿ. ಅದರ ಜೊತೆಗೆ ನಾವಿವತ್ತು ಯೋಚನೆ ಮಾಡಬೇಕು, ಮತ್ತೆ ಈ ತರಹದ ನಮ್ಮ ಮನೆಗಳಲ್ಲಿ ಈ ತರಹದ ಸಂಸ್ಕೃತಿ ಬೆಳಿಬೇಕಾಗಿದೆ. ನಮ್ಮ ಮಕ್ಕಳು ಇವತ್ತು ತಂತ್ರಜ್ಞಾನದಿಂದ ಹತ್ತಿದ್ದಾರೆ.
ಆದರೆ ತಂತ್ರಜ್ಞಾನ ಕೆಟ್ಟದ್ದು ಅಂತ ನಾ ಹೇಳಲ್ಲ. ತಂತ್ರಜ್ಞಾನದ ಜೊತೆಗೆ ನಮ್ಮ ಸಂಸ್ಕೃತಿಯ ಅರಿವು ಕೂಡ ಇರಬೇಕು. ಅದನ್ನು ಮುಂತೆಗೆದುಕೊಂಡು ಹೋಗ್ತಕ್ಕಂತಹ ಶಕ್ತಿ ಅವರಲ್ಲಿ ಬರಬೇಕಾಗಿದೆ. ಇಲ್ಲ ಅಂತಂದರೆ ಮುಂದಿನ 15-20 ವರ್ಷದ ನಂತರ ಒಂದು ಸಂಸ್ಕೃತಿಯ ನಾಶ ಆಗುತ್ತೆ. ಇವತ್ತು AI ಯುಗ, ಅದರಲ್ಲಿ ನಾವು ಒಂದು ಸಂಸ್ಕೃತಿಯನ್ನೇ ನಾಶ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಭಾರತ ಮಾತಾ ಪೂಜನ ಕಾರ್ಯಕ್ರಮ. ನಮ್ಮ ಸಂಸ್ಕೃತಿಯ ಅರಿವಾಗಬೇಕು, ಅದರ ಜೊತೆಗೆ ಅದು ಮಕ್ಕಳಲ್ಲಿ ಮೂಡಬೇಕು, ತಾಯಂದಿರಲ್ಲಿ ಮೂಡಬೇಕು, ಹಿರಿಯರಲ್ಲಿ ಮೂಡಬೇಕು, ಪ್ರತಿಯೊಂದು ಗ್ರಾಮಗಳಲ್ಲಿ ಮೂಡಬೇಕು ಅನ್ನುವಂತಹ ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ಭಾರತ ಮಾತಾ ಪೂಜೆಯನ್ನು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಭಾರತ ಅಂದ ತಕ್ಷಣ ಅನೇಕ ಮಹಾಪುರುಷರನ್ನು ನಾವು ನೋಡ್ತಾ ಇದ್ದೀವಿ. ಅನೇಕ ಮಹಾಪುರುಷರು ನಮ್ಮ ಹತ್ರ ಬರ್ತಾರೆ. ಕನ್ನಡದ ಒಂದು ಹೆಸರನ್ನು ತೆಗೆದುಕೊಳ್ಳೋದಾದರೆ ಅಮೋಘ ವರ್ಷ ನೃಪತುಂಗ ಅಂತ ಬರುತ್ತೆ. ಅಮೋಘ ವರ್ಷ ನೃಪತುಂಗನನ್ನು ನಾವು ಯೋಚನೆ ಮಾಡಬೇಕು. ನಮ್ಮ ಪಾಠಗಳಲ್ಲಿ ಹೆಂಗೆ ತೊಗೊಂಡ್ಬರ್ತೀವಿ ಅಂತಂದರೆ ಯುದ್ಧಗಳು, ಪರಿಣಾಮಗಳು ಈ ಥರ ತೊಗೊಂಡು ಹೋಗ್ಬಿಡ್ತೀವಿ. ಭಾರತದ ಕಲ್ಪನೆ ಹೆಂಗೆ ಅಮೋಘ ವರ್ಷ ಕೊಟ್ಟ, ಹೆಂಗೆ ಬದುಕಬೇಕು ಮನೆಗಳಲ್ಲಿ ಅಂತ ಕೊಟ್ಟ, ಒಬ್ಬ ರಾಜನಾಗಿರ್ತಕ್ಕಂಥವನು ಹೆಂಗೆ ಸಮಾಜದಲ್ಲಿ ನಡ್ಕೋಬೇಕು ಅಂತ ಹೇಳಿಕೊಟ್ಟ. ಈ ತರಹದ ಎಲ್ಲ ಸಂಗತಿಗಳನ್ನು ನಾವು ನಮ್ಮ ಮಕ್ಕಳಿಗೆ ಇವತ್ತು ತುಂಬಬೇಕಾಗಿದೆ, ನಮ್ಮ ಮನೆಗಳಲ್ಲಿ ತುಂಬಬೇಕಾಗಿದೆ, ನಾವು ತುಂಬಿಕೊಳ್ಬೇಕಾಗಿದೆ. ಅಮೋಘ ವರ್ಷನಿಗೆ ಒಬ್ಬ ಮಗ ಹುಟ್ಟಿದ, ಅವನ ಹೆಸರು ಕೃಷ್ಣ, ಅವನಿಗೆ ಅಕಾಲ ವರ್ಷ ಅಂತ ಕರೆದ್ರು. ಯಾಕೆ ಕರೆದ್ರು? ಅವ ಹುಟ್ಟಿದ ವರ್ಷ ಮಳೆ ಇರಲಿಲ್ಲ, ಅದಕ್ಕೆ ಅಕಾಲ ವರ್ಷ ಅಂತ ಕರೆದ್ರು. ರಾಜಗುರುಗಳು ಹೇಳ್ತಾರೆ, ಬಹಳ ದಿನಗಳ ನಂತರ ಒಬ್ಬ ಮಗ ಹುಟ್ಟಿದಾನೆ. ಮಗ ಹುಟ್ಟಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಅಕಾಲ ವರ್ಷನ ಜಾತಕದಲ್ಲಿ ಒಂದು ದೋಷ ಇರುತ್ತೆ. ಅಕಾಲ ವರ್ಷ ಒಂದೇ ಒಂದು ಸಂಗತಿಯನ್ನು ಮಾತ್ರ ರಾಜ್ಯಕ್ಕೆ ಕೆಟ್ಟದಾಗುವಂಗೆ ನಡ್ಕೊತಾನೆ. ಅದು ಸರಿ ಹೋಯಿತು ಅಂತಂದರೆ ಇನ್ನೆಲ್ಲವೂ ಕೂಡ ಸಾಮ್ರಾಜ್ಯವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾನೆ. ಅದು ಬರಬಾರ್ದು ಅಂಥೇಳಿ ಅಮೋಘ ವರ್ಷ ಏನು ಮಾಡಿದ, ಅವನನ್ನು ಅರಮನೆ ಕರ್ಕೊಂಬಂದು ಅರಮನೆಯಲ್ಲೇ ಎಲ್ಲ ಶಿಕ್ಷಣವನ್ನು ಕೊಟ್ಟ. ಹಿಂಗೆ ಕೊಟ್ಟಂತಹ ಸಂದರ್ಭದಲ್ಲಿ ಮುಂದೆ ಏನಾಯಿತು, ರಾಜ ಯುದ್ಧಕ್ಕೆ ಹೋದ. ಈ ಪುಣ್ಯಾತ್ಮ ಅರಮನೆ ಮೇಲೇ ಯುದ್ಧ ಮಾಡಿದ. ಅರಮನೆ ಮೇಲೆ ಯುದ್ಧ ಮಾಡಿದ. ಒಬ್ಬ ಮಂತ್ರಿ ರಾಜನ ಮಗನನ್ನು ಬಂಧಿಸ್ತಾನೆ. ನೈತಿಕತೆ ಎನ್ನುವಂಥದ್ದು ಭಾರತೀಯ ರಾಜ್ಯದಲ್ಲಿ ಹೆಂಗಿತ್ತು ಅಂತಂದರೆ, ಒಬ್ಬ ಮಂತ್ರಿ ರಾಜನ ಮಗನನ್ನೇ ಬಂಧಿಸ್ತಾನೆ. ಇವತ್ತು ಯಾವ ಒಬ್ಬ ಪೊಲೀಸರು ರಾಜಕಾರಣಿಗಳ ಮಕ್ಕಳನ್ನು ಬಂಧಿಸ್ಲಿಕ್ಕೆ ಬರ್ತಾರೆ? ಯೋಚನೆ ಮಾಡಿ. ಒಬ್ಬ ಮಂತ್ರಿ ರಾಜನ ಮಗನನ್ನು ಬಂಧಿಸ್ತಾನೆ. ಜನರೆಲ್ಲ ಸೇರಿರುತ್ತೆ. ರಾಜ ಬಂದು ತೀರ್ಪು ಕೊಡಬೇಕು. ರಾಜದ್ರೋಹದ ಕೆಲಸಕ್ಕೆ ಯಾವ ಶಿಕ್ಷೆ ಕೊಡಬೇಕು ಅಂತ ಕೇಳ್ತಾನೆ. ಮರಣದಂಡನೆ ಶಿಕ್ಷೆ ಅಂತಾನೆ. ಆವಾಗ ಇಲ್ಲಿ ನಾ ಕೊಡುವ ತೀರ್ಪಿನ ಮೇಲೆ ನಿಮ್ಮ ನಂಬಿಕೆ ಇಲ್ಲ ಅಂದರೆ ಜನರನ್ನ ಕುರ್ಚಿಗೆ ಆಹ್ವಾನ ಮಾಡ್ತಾನೆ. ಆ ಕುರ್ಚಿಗೋಸ್ಕರ ಇವತ್ತೆಷ್ಟು ಗಲಾಟೆ ಆಗ್ತಾ ಇದೆ ನೋಡ್ತಾ ಇದ್ದೀವಿ ನಾವು ಸಮಾಜದಲ್ಲಿ. ಜನರನ್ನ ಕರೆದು ನಾನು ಕೊಡುವ ತೀರ್ಪಿನ ಮೇಲೆ ನಿಮ್ಮ ನಂಬಿಕೆ ಇಲ್ಲ ಅಂತಂದರೆ ಇಲ್ಲಿ ಬಂದು ನಿಂತ್ಕೊಂಡು ಯಾರಾದರೂ ತೀರ್ಪು ಕೊಡಬಹುದು ಅಂತ ಹೇಳ್ತಾನೆ. ರಾಜನ ನೈತಿಕತೆ ನೋಡ್ರಿ. ಇಲ್ಲ, ನೀ ಕೊಡುವ ತೀರ್ಪಿನ ಮೇಲೆ ನಂಬಿಕೆ ಇದೆ, ತೀರ್ಪು ನೀನೇ ಕೊಡು ರಾಜ ಅಂದಾಗ ತೀರ್ಪು ಕೊಡ್ತಾನೆ ರಾಜ. ಮರಣದಂಡನೆ ಶಿಕ್ಷೆಯನ್ನೇ ಮಗನಿಗೆ ಕೊಡ್ತಾನೆ. ಮರಣದಂಡನೆ ಶಿಕ್ಷೆಯನ್ನೇ ಮಗನಿಗೆ ಕೊಡ್ತಾನೆ. ತಾನು ಹೊಡೆದಿರ್ತಕ್ಕಂತಹ ಮಗನಿಗೆ ತಾನೇ ಮರಣದಂಡನೆ ಶಿಕ್ಷೆಯನ್ನು ಕೊಡ್ತಾನೆ. ಜನರು ಅವಾಗ ಕಕ್ಕಾಬಿಕ್ಕಿ ಆಗ್ತಾರೆ. ಜನರೆಲ್ಲ ಗೊಂದಲಕ್ಕೆ ಒಳಗಾಗ್ತಾರೆ. ಯಾಕೆ ಅಂದರೆ ರಾಜ ಸತ್ ನಂತರ ರಾಜ ಭಾರ ಮಾಡೋರು ಯಾರು? ಆ ನೈತಿಕತೆ ಬೇಕಲ್ಲ. ರಾಜನನ್ನು ತಡೀತಾರೆ. ನಿನ್ನ ತೀರ್ಪನ್ನು ಬದಲಾವಣೆ ಮಾಡ್ಕೋ, ಮುಂದೆ ಅವ ರಾಜ್ಯಭಾರ ಮಾಡಲಿಕ್ಕೆ ಹೊರಡ್ತಕ್ಕಂಥ ವ್ಯಕ್ತಿ ತಿದ್ದುಕೊಲಿಕ್ಕೆ ಅವಕಾಶ ಕೊಡು ಅಂತ ಹೇಳ್ತಾನೆ. ನಾನು ತೀರ್ಪನ್ನು ಚೇಂಜ್ ಮಾಡಲ್ಲ ಅಂತ ಹೇಳ್ತಾನೆ. ಆವಾಗ ರಾಜಗುರುಗಳು ಹೇಳ್ತಾರೆ, ಪ್ರಜೆಗಳ ಹಿತವನ್ನು ಕಾಪಾಡುವಂಥದ್ದು ರಾಜಧರ್ಮ, ನಿನ್ನ ತೀರ್ಪನ್ನು ಬದಲಾವಣೆ ಮಾಡ್ಕೊ ಅಂತ ಹೇಳಿದಾಗ ತೀರ್ಪನ್ನು ಬದಲಾವಣೆ ಮಾಡ್ತಾನೆ. ತನಗೆ ತಾನೇ ಶಿಕ್ಷೆ ಕೊಟ್ಕೊತಾನೆ. ಹೆಂಗೆ ಅಂತಂದರೆ, ನಾನು ಬದುಕಿರುವವರೆಗೂ ಕೂಡ ಅರಮನೆಗೆ ಮತ್ತು ರಾಜ್ಯಕ್ಕೆ ಅಕಾಲ ವರ್ಷ ಕೃಷ್ಣ ಕಾಲಿಡುವ ಹಾಗಿಲ್ಲ ಅಂಥೇಳಿ ತಾನೇ ಶಿಕ್ಷೆ ಕೊಟ್ಕೊಂಡ. ನಾವು ಹೊಡೆದಿರ್ತಕ್ಕಂಥ ಮಕ್ಕಳು ನಮ್ಮ ಹತ್ರ ಇರಲಿಲ್ಲ ಅಂದರೆ ಹೆಂಗೆ ಸಂಕಟ ಆಗುತ್ತೆ ಅಂತ ಗೊತ್ತಿದೆ. ಆದರೆ ರಾಜದ್ರೋಹದ ಕೆಲಸಕ್ಕಾಗಿ ನೈತಿಕತೆಯನ್ನು ಮರೆಯಲಿಲ್ಲ ರಾಜ. ಇದು ಒಂದು. ಇದರ ಜೊತೆಗೆ ತೀರ್ಪನ್ನು ಚೇಂಜ್ ಮಾಡಿದ. ರಾಜ ಸತ್ತ ನಂತರ ಅಕಾಲ ವರ್ಷನನ್ನು ಪಟ್ಟಕ್ಕೆ ತರಬೇಕು. ಪಟ್ಟಕ್ಕೆ ತರತಕ್ಕಂತಹ ಸಂದರ್ಭದಲ್ಲಿ ಇನ್ನೇನು ಎಲ್ಲ ರಾಜ ದರ್ಬಾರ್ ನಡೆದಿರುತ್ತೆ. ನಡೆದಂತಹ ಸಂದರ್ಭದಲ್ಲಿ ವ್ಯಕ್ತಿಗೆ ಆ ಕಿರೀಟ ಇಡಬೇಕು. ಕಿರೀಟವನ್ನು ತಡಿತಾನೆ. ಅಕಾಲ ವರ್ಷ ತಡೆದು ಹೇಳ್ತಾನೆ. ಏನಂತ ಹೇಳ್ದ ಅಂತಂದರೆ, ಪ್ರಜೆಗಳಿಂದಾಗಿ ಉಳಿದ ಜೀವವಿದು ಪ್ರಜೆಗಳಿಗೆ ಮುಡಿಪು. ಉಳಿಸಿದ್ಯಾರು? ಅವನ ಶಿಕ್ಷೆಯನ್ನು ತಡೆದು ಉಳಿಸಿದ್ಯಾರು? ಜನ.
ಪ್ರಜೆಗಳಿಂದಾಗಿ ಉಳಿದ ಜೀವವಿದು, ಪ್ರಜೆಗಳಿಗೆ ಮುಡಿಪು ಅಂತೇಳಿ ಪ್ರತಿಜ್ಞೆಯನ್ನು ಮಾಡಿ 38 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದ. ಒಂದೇ ಒಂದು ದಿನ ಒಬ್ಬ ಪ್ರಜೆಗೂ ಸಮಸ್ಯೆ ಬರದಂತಹ ರೀತಿಯಲ್ಲಿ, ಬರಗಾಲ ಬೀಳದಂಥ ರೀತಿಯಲ್ಲಿ ಇವರು ರಾಜ್ಯಭಾರವನ್ನು ಮಾಡಿದ. ಇದು ನಮ್ಮ ಭಾರತದ ರಾಜರುಗಳ ನೈತಿಕತೆ. ಮತ್ತು ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ, ನಮ್ಮ ಇತಿಹಾಸವನ್ನು ಹೇಳ್ತಾನೆ ಇದ್ದೀವಿ. ಹೆಂಗೆ ಹೇಳ್ತಾ ಇದ್ದೀವಿ ಅಂತಂದರೆ, ನಮ್ಮನ್ನೆಲ್ಲರೂ ಆಳಿದರು. ಅರಬ್ರು, ಮೊಘಲರು, ಫ್ರೆಂಚರು, ಡಚ್ರು, ಬ್ರಿಟಿಷರು ಇವರೆಲ್ಲರೂ ಆಳಿದರು. ನಮ್ಮತನವನ್ನು ವ್ಯಕ್ತಪಡಿಸುವಂತಹ, ನಮ್ಮ ಶಕ್ತಿಯನ್ನು ಅನಾವರಣಗೊಳಿಸುವಂತಹ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಹೇಳಿಲ್ಲ, ನಾವು ತಿಳ್ಕೊಳ್ಳಿಲ್ಲ. ಭಾರತದ ಬಗ್ಗೆ ಹೆಮ್ಮೆ ಬರಬೇಕೋ ಬೇಡ? ಹೆಂಗೆಲ್ಲ ಹೆಮ್ಮೆ ಬರಬೇಕು? ನಮಗೆ ಪ್ರಶ್ನೆಗಳನ್ನು ಕೇಳ್ತಿದ್ರು. ಸೋಮನಾಥ ದೇವಾಲಯ ಮೇಲೆ ಗಜನಿ ಎಷ್ಟು ಸರಿ ಗಡ್ಡೆ ಎತ್ತಿ ಬಂದ ಅಂತೇಳಿ, ನಮ್ಮವ್ರು ಎಷ್ಟು ಸರಿ ಹೊಳ್ಳಿ ಕಟ್ಟಿದ್ರು ಅಂತ ಪ್ರಶ್ನೆನೇ ಕೇಳಲಿಲ್ಲ ನಮಗೊಮ್ಮೆ. ಅಂದರೆ ನಮ್ಮ ಮಕ್ಕಳಲ್ಲಿ ಅನಿಸ್ಬಿಟ್ಟಿರುತ್ತೆ, ಏನಂತ ಅನಿಸಿರುತ್ತೆ, ಕೆಡಿಸ್ಕೊಂಡಿದ್ದಷ್ಟೇ ನಮ್ಮದು, ಹೊಳ್ಳಿ ಕಟ್ಟಿದ ಉದಾಹರಣೆನೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಎಷ್ಟು ಸಾರಿ ಕಟ್ಟಿದ್ರು ಅನ್ನುವಂಥ ಪ್ರಶ್ನೆ ಬರಬೇಕಲ್ಲ. ಎಷ್ಟು ಸಾರಿ 17 ಸಾರಿ ಕಟ್ಟಿದ್ರು ಕೂಡ 17 ಸಾರಿ ನಾವು ವಾಪಸ್ ಕಟ್ಟಿದ್ದೀವಿ ಅದನ್ನು. ಆ ಪ್ರಶ್ನೆ ನಮ್ಮಲ್ಲಿ ಬರಬೇಕಾಗಿದೆ. ಆ ಥರ ಭಾರತೀಯತೆಯನ್ನು ಬೆಳೆಸಬೇಕಾಗಿದೆ ನಾವು ಮಕ್ಕಳಲ್ಲಿ. ಇವತ್ತು ಈ ತರಹದ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಡಬೇಕಾಗಿದೆ. ಅದರ ಜೊತೆಗೇ ನಾವು ಯೋಚನೆ ಮಾಡಬೇಕು. ಇಷ್ಟೆಲ್ಲರೂ ಬಂದರು, ಬ್ರಿಟಿಷರು ನಮ್ಮನ್ನಷ್ಟೆಲ್ಲ ದಬ್ಬಾಳಿಕೆ ಮಾಡಿದರು. ನಾವು ಭಾರತ ಮಾತೆಯನ್ನು ಹೆಣ್ಣಿಗೆ ಹೋಲಿಸ್ತೀವಿ, ಭೂಮಿಯನ್ನು ಹೆಣ್ಣಿಗೊಳಿಸ್ತೀವಿ, ನದಿಯನ್ನು ಹೆಣ್ಣಿಗೊಳಿಸ್ತೀವಿ, ಪರ್ವತಗಳನ್ನು ಹೆಣ್ಣಿಗೊಳಿಸ್ತೀವಿ. ಈ ಥರದ ಎಲ್ಲ ಸಂಗತಿಗಳು ಭಾರತದಲ್ಲಿದೆ. ಹೆಣ್ಣು ಮಕ್ಕಳು ಕೂಡ ದೇಶಕ್ಕೋಸ್ಕರ ಕಚ್ಚೆ ಕಟ್ಟಿಕೊಂಡು ಹೋರಾಡಿದಂತಹ ಉದಾಹರಣೆಗಳು ಭಾರತದಲ್ಲಿದೆ. ರಾಣಿ ಕರ್ಣಾವತಿ ಅನ್ನುವಂಥ ಒಬ್ಬ ತಾಯಿಯ ಕಥೆಯನ್ನು ಹೇಳ್ತೀನಿ. ಹೇಳಿದ ನಂತರ ಒಂದೇ ಮಾತ್ರ ನಮಗೆ ಬರ್ತೀನಿ. ರಾಣಿ ಕರ್ಣಾವತಿ ಏನು ಮಾಡ್ತಾಳೆ ಅಂತಂದರೆ, ಹೋರಾಟ ಮಾಡಬೇಕು. ಬ್ರಿಟಿಷರು ದಾಳಿ ಆಗುತ್ತೆ, ಬ್ರಿಟಿಷರಲ್ಲ ಮೊಘಲರ ದಾಳಿ ಆಗುತ್ತೆ. ಮೊಘಲರ ದಾಳಿ ಆದಂತಹ ಸಂದರ್ಭದಲ್ಲಿ ನೌಬತ್ ಖಾನ್ ಅನ್ನುವಂತಹ ವ್ಯಕ್ತಿ ದಂಡೆತ್ತಿ ಬರ್ತಾನೆ, ರಾಜ ಸಾಯ್ತಾನೆ. ರಾಜ ಸತ್ತಂತಹ ಸಂದರ್ಭದಲ್ಲಿ ಪಾಪ ಆಕೆ ಅಂಗಲಾಸ್ತಾಳೆ, ನನ್ನ ಗಂಡ ತೀರ್ಕೊಂಡಿದ್ದಾನೆ, ಅಪಾರ ಸೈನ್ಯವನ್ನು ನಾಶ ಆಗಿದೆ, ನಿನಗೇನು ಬೇಕಾದ್ರೆ ತೊಗೊಂಡೋಗು ಅಂತೇಳಿ ರಾಣಿ ಕರ್ಣಾವತಿ ಹೇಳ್ತಾಳೆ. ಆದ್ರೆ ಅವ ನೌಬತ್ ಖಾನ್ ಹಂಗೆ ಹೋಗಲ್ಲ. ಇಲ್ಲ, ನಾ ಯುದ್ಧಕ್ಕೋಸ್ಕರ ಬಂದಿದ್ದೀನಿ, ಯುದ್ಧ ಮಾಡೇ ತೀರ್ತೀನಿ ಅಂತಾನೆ. ಹಂಗಂತ ಗಂಡ ಸತ್ತದ್ರಿಂದ ತಾತ್ಕಾಲಿಕವಾಗಿ ಯುದ್ಧ ನಿಂತಿರುತ್ತೆ. ಯುದ್ಧದ ನೀತಿಯನ್ನು, ತಂತ್ರವನ್ನು ಒಬ್ಬ ಹೆಣ್ಣು ಮಗಳು ಬದಲಿಸ್ತಾಳೆ. ಒಂದೇ ಒಂದು ಯುದ್ಧ ಮಾಡಲ್ಲ, ಅವನ್ನ ಸೋಲಿಸಿ ಮನೆಗೆ ಕಳಿಸ್ತಾಳೆ. ಒಂದೇ ಒಂದು ಯುದ್ಧ ಮಾಡಲ್ಲ, ಯುದ್ಧದ ತಂತ್ರವನ್ನು ಬದಲಿಸ್ತಾಳೆ. ಋಷಿಕೇಶದ ಹತ್ರ ಲಕ್ಷ್ಮಣ ಕುಂಜು ಅನ್ನುವಂತಹ ಸ್ಥಳದಲ್ಲಿ ಗಂಗಾ ನದಿ ವಿಶಾಲವಾಗಿ ಹರಿಯುತ್ತೆ. ಅಲ್ಲಿ ತಾತ್ಕಾಲಿಕ ತಡೆಗೋಡೆಯನ್ನು ನಿರ್ಮಿಸ್ತಾಳೆ. ತಾತ್ಕಾಲಿಕ ತಡೆಗೋಡೆಯನ್ನು ನಿರ್ಮಿಸಿದ ನಂತರ ಗಂಗಾ ನದಿಯ ನೀರಿನ ಹರಿವನ್ನು ಕಡಿಮೆ ಮಾಡ್ತಾಳೆ. ಕಡಿಮೆ ಮಾಡಿದಂತಹ ಸಂದರ್ಭದಲ್ಲಿ ನೌಬತ್ ಖಾನನ ಸೈನ್ಯದ ಒಂದು ತಂಡ ಬರುತ್ತೆ. ನೀರಿನ ಹರಿವು ಕಡಿಮೆ ಆಗಿದ್ದರೆ 30,000 ಸೈನಿಕರೊಂದಿಗೆ ಒಂದು ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಸಾಮಗ್ರಿಗಳೊಂದಿಗೆ ಗಂಗಾ ನದಿಯನ್ನು ದಾಟಿಕೊಂಡು ಯುದ್ಧಕ್ಕೆ ಬರ್ತಾ ಇರ್ತಾನೆ. ಬರ್ತಕ್ಕಂತಹ ಸಂದರ್ಭದಲ್ಲಿ ಆ ತಡೆಗೋಡೆಯನ್ನು ಒಡಿತಾಳೆ. ನೋಡುವಷ್ಟರಲ್ಲಿ ನೌಬತ್ ಖಾನನ ಮೊಘಲರ ಸೈನ್ಯ ಗಂಗಾ ನದಿಯಲ್ಲಿ ಕೊಚ್ಕೊಂಡು ಹೋಗುತ್ತೆ. ಮುಂದೆ ಏನು ಮಾಡಿದ್ಲು? ಅದು ಬಹಳ ಮುಖ್ಯವಾಗಿರ್ತಕ್ಕಂತಹ ಸಂಗತಿ. ಯುದ್ಧ ಮಾಡಲಿಲ್ಲ. ಯಾರು ಅಳೆದು ಉಳಿದಿರ್ತಕ್ಕಂತಹ ಒಂದಿಷ್ಟು ಜನ ಇದ್ದಾರೋ ಅವರನ್ನು ಅರಮನೆಗೆ ಕರ್ಕೊಂಬಂದು, ಹಂಗೆ ಕಳಿಸ್ಲಿಲ್ಲ ಅವ್ರನ್ನ. ಆವಾಗ ನೌಬತ್ ಖಾನ್ ಅಂಗ್ಲಾಸ್ತಾನೆ, ನಾನು ಎಲ್ಲನೂ ಕಳ್ಕೊಂಡಿದ್ದೀನಿ, ನಾನು ಬಿಟ್ಟು ಕಳಿಸು ಅಂತೇಳಿ. ಬಿಡಲಿಲ್ಲಕ್ಕೆ ಎಲ್ಲರ ಮೂಗನ್ನು ಕಟ್ ಮಾಡಿ ಕಳಿಸಿದ್ದು. ಹಂಗೆ ಕಳಿಸ್ಲಿಲ್ಲ, ಎಲ್ಲರ ಮೂಗನ್ನು ಕಟ್ ಮಾಡಿ ವಾಪಸ್ ಕಳಿಸಿದ್ದು. ರಾಣಿ ಕರ್ಣಾವತಿ ಅಂತ ಹೊಡೆದ್ರೆ ನಮ್ಮ ಗೂಗಲ್ನಲ್ಲಿ ಸಿಗಲ್ಲ. ಇವತ್ತು ನಾಕಟ್ ರಾಣಿ ಅಂತ ಹೊಡೆದ್ರೆ ಸಿಗುತ್ತೆ. ಅಂದರೆ ನಮ್ಮ ತಾಯಂದಿರು ಈ ರೀತಿಯಾಗಿ ಹೋರಾಟವನ್ನು ಮಾಡಿರುವಂಥದ್ದು. ಇಷ್ಟೆಲ್ಲ ಸಂಗತಿಗಳು ಮಕ್ಕಳಲ್ಲಿ ತುಂಬಬೇಕಾಗಿದೆ. ರಾಷ್ಟ್ರೀಯತೆಯ ಕಿಚ್ಚನ್ನು ಹಚ್ಚಬೇಕಾಗಿದೆ. ಭಾರತದ ಬಗ್ಗೆ ಕಲ್ಪನೆಯನ್ನು ಕೊಡಬೇಕಾಗಿದೆ. ಇವತ್ತು ಒಂದೇ ಮಾತ್ರನಿಗೆ 150 ವರ್ಷ ಆಗಿದೆ. ದುರ್ದೈವದ ಸಂಗತಿ ಏನು ಅಂತಂದರೆ, ಒಂದೇ ಮಾತರಂ ಇಡೀ ದೇಶದಲ್ಲಿ ಸ್ವತಂತ್ರದ ಹೋರಾಟದ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯತೆಯ ಕಿಚ್ಚನ್ನು ಹಚ್ಚಿ ಸಾವಿರಾರು ಲಕ್ಷ ಗಂಟಲೆ ಯುವಕರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ಕೊಟ್ಟಂತಹ ಗೀತೆ. ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿರುವಂಥದ್ದು ಇದು ಸ್ವಾತಂತ್ರ್ಯ ಹೋರಾಟಕ್ಕೆ ಅಲ್ಲ. ಗೀತೆ ಆನಂದನವನ ಅನ್ನುವಂಥ ಕಾದಂಬರಿ ಬರುತ್ತೆ. ಆ ಕಾದಂಬರಿಯನ್ನು ಒಂದು ಎಕ್ಸ್ಪ್ಲೇನ್ ಮಾಡಿ ಒಂದು ಗೀತೆ ಬರೆದಿದ್ರು ಅಷ್ಟೇ. ಇದು
ಆದರೆ ಮಾತೃಭೂಮಿಗೆ ವಂದನೆ ಅನ್ನುವಂತಹ ಒಂದು ಗೀತೆ ಇಡೀ ಸ್ವಾತಂತ್ರ್ಯದ ದಿಕ್ಕನ್ನು ಬದಲಿಸುತ್ತೆ. ಎಲ್ಲಿ ಸ್ವತಂತ್ರ ಹೋರಾಟಗಾರರು ಸೇರಬೇಕಾಗಿರುತ್ತೋ ಸೇರಿದಂಥ 4-5 ಜನ ಅಲ್ಲಿ ಉಚ್ಚ ಕಂಠದಲ್ಲಿ ಗೀತೆಯನ್ನು ಹಾಡ್ತಿದ್ರು. ಪರಿಣಾಮ ಏನಾಗ್ತಿತ್ತು ಅಂತಂದರೆ ಆ ಗೀತೆ ಕೇಳಿಸಿಕೊಂಡಂತಹ ಹೋರಾಟಗಾರರು ಅಲ್ಲಿ ಬರಬೇಕಾದಂತಹ ಜನ ಆ ಗೀತೆಗೆ ಧ್ವನಿ ಕೊಟ್ಟು ಅಲ್ಲಿ ಬರ್ತಿದ್ರು. ಪೂರ್ಣ ಪ್ರಮಾಣದ 4 ಪ್ಯಾರ ಒಂದೇ ಮಾತ್ರ ಅವತ್ತು ಹಾಡಲ್ಪಡ್ತಿತ್ತು. ಮುಂದೆ ಏನಾಯಿತು ಅಂತಂದರೆ ನಮ್ಮ ದೇಶದಲ್ಲಿ ಯಾವ ಉಸ್ಫಾಕುಲ್ಲಾ ಖಾನ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ರಾಜ್ಗುರು ಇರ್ಬೋದು, ಸುಖದೇವ್ ಇರ್ಬೋದು, ಈ ಥರದಂತಹ ಎಲ್ಲ ಯುವಕರಿಗೆ ಪ್ರೇರಣೆ ಆದಂತಹ ಗೀತೆ, ಚಂದ್ರಶೇಖರ್ ಆಜಾದ್ ಇರ್ಬೋದು, ಪ್ರೇರಣೆ ಆದಂತಹ ಗೀತೆ ವಂದೇ ಮಾತರಂ. 1923 ಕಾಕಿನಾಡಿನ ಕಾಂಗ್ರೆಸ್ನ ಅಧಿವೇಶನ, ಸ್ವಾತಂತ್ರ್ಯ ಹೋರಾಟದ ಕಾಂಗ್ರೆಸ್, ಇವತ್ತಿನ ಹೇಳಲಿಲ್ಲ ನಾನು, ಸ್ವಾತಂತ್ರ್ಯ ಹೋರಾಟದ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಮೌಲಾನಾ ಮೊಹಮ್ಮದ್ ಅಲಿ ಅವರು ಅಧ್ಯಕ್ಷರಾಗಿರ್ತಾರೆ. ಆ ಅಧಿವೇಶನದಲ್ಲಿ ಅಲ್ಲಿ ಮೌಲಾನಾ ಮೊಹಮ್ಮದ್ ಅಲಿ ಅವರನ್ನ ವೇದಿಕೆ ಕರ್ಕೊಂಡು ಬರಬೇಕಾದಂತಹ ಸಂದರ್ಭದಲ್ಲಿ ಏನಿರುತ್ತೆ ಅಂತಂದರೆ ಎಲ್ಲ ಡೋಲು, ನಗಾರಿ, ಡ್ರಮ್ ಸೆಟ್ ಎಲ್ಲದರ ಮುಖಾಂತರ ಅವರನ್ನು ಸ್ವಾಗತ ಮಾಡ್ತಾರೆ. ಸ್ವಾಗತ ಮಾಡಿ ನಂತರ ವಂದೇ ಮಾತರಂ ಗೀತೆಯನ್ನು ಹಾಡಬೇಕು ಅಂತೇಳಿ ವಿಷ್ಣು ದಿಗಂಬರ್ ಪುಲಸ್ಕರ್ ಅವರಿಗೆ ಕರೆಯನ್ನು ಕೊಡ್ತಾರೆ. ಆದರೆ ದೇಶವನ್ನೇ ಒಡಿಬೇಕು ಅಂತ ನಿರ್ಧಾರ ಮಾಡಿರ್ತಕ್ಕಂತಹ ಮೌಲಾನಾ ಮೊಹಮ್ಮದ್ ಅಲಿ ಅವತ್ತು ಎದ್ದು ನಿಂತು ಅದನ್ನು ಅಪೋಸ್ ಮಾಡ್ತಾರೆ, ವಿರೋಧ ಮಾಡ್ತಾರೆ, ವಂದೇ ಮಾತರಂ ಗೀತೆಯನ್ನು ಹಾಡಬಾರ್ದು ಅಂಥೇಳಿ. ಆದರೆ ವಿಷ್ಣು ದಿಗಂಬರ್ ಪುಲಸ್ಕರ್ ಅವರು ಅತ್ಯಂತ ಉಚ್ಚ ಕಂಠದಲ್ಲಿ ನೆರೆದಿರುವಂತಹ ಲಕ್ಷಾಂತರ ಜನರಿಗೆ ಒಟ್ಟಿಗೆ ಏಕಕಾಲಕ್ಕೆ ಹಾಡುವಂತಹ ರೀತಿಯಲ್ಲಿ ರಾಗ ಸಂಯೋಜನೆಯನ್ನು ಮಾಡಿ ಗೀತೆಯನ್ನು ಹಾಡ್ತಾರೆ. ವಂದೇ ಮಾತರಂ ಗೀತೆಯನ್ನು ನೆರೆದಿರುವಂತಹ ಎಲ್ಲ ಜನಸ್ತೋಮದಿಂದ ಅದ್ಭುತವಾಗಿರ್ತಕ್ಕಂತಹ ಸ್ಪಂದನೆ ಸಿಗುತ್ತೆ. ಅಂದರೆ ದೇಶ ಒಡೆಯುವ ಬೀಜ ಅಲ್ಲಿಂದ ಪ್ರಾರಂಭ ಆಯಿತು. ಮುಂದೆ ಕಾಕಿನಾಡದ ಅಧಿವೇಶನದಲ್ಲಿ ಯಾರೋ ಮೌಲಾನಾ ಮೊಹಮ್ಮದ್ ಅಲಿ ಅವರು ವಿರೋಧ ಮಾಡಿದರು ಅನ್ನುವಂತಹ ಕಾರಣಕ್ಕಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ಒಂದು ಸಭೆ ಸೇರುತ್ತೆ. ಸತ್ಯ ಹೇಳಬೇಕಾದಾಗ ಒಂದಿಷ್ಟು ಹೇಳಬೇಕಾಗತ್ತೆ ನಾನು ಒಂದಿಷ್ಟು. ಗಾಂಧೀಜಿಯವರ ನೇತೃತ್ವದಲ್ಲಿ ಸಭೆಯನ್ನು ಸೇರಿದರು. ಆ ಥರದ ಯಾವ ಸಾಲುಗಳಿದೆ, ಅವ್ರಿಗೆ ನೋವಾಗುವಂಥ ಯಾವ ಸಾಲುಗಳಿದೆ ಅವ್ನು ತೆಗೆದಾಕ್ರಿ ಅಂತ ಹೇಳಿದರು. ಯಾವ ಸಾಲುಗಳು ಹಂಗಂದರೆ, ನಾವು ಇಲ್ಲಿ ತಾಯಿ ಇದ್ದಾಳೆ, ಕರಿಯಮ್ಮ ದೇವಿ ಅಲ್ಲ, ಕರಿಯಮ್ಮ ದೇವಿ ಇದ್ದಾಳೆ. ಕರಿಯಮ್ಮ ದೇವಿಯ ಒಂದು ಅವತಾರವನ್ನು ನೋಡಿದರೆ ತುಮಿ ದುರ್ಗ ದೋಷಪ್ರಹರಣಧಾರಿಣಿ ಅನ್ನುವಂತಹ ಭಾವನೆ ಬರುತ್ತೆ. ಒಂದು ದುರ್ಗೆಯ ಅವತಾರ, ಭಾರತ ಮಾತೆಯನ್ನ ದುರ್ಗೆಯ ಅವತಾರಕ್ಕೆ ಆ ಗೀತೆಯಲ್ಲಿ ಹೋಲಿಸಿರ್ತಾರೆ. ಆ ಸಾಲುಗಳನ್ನು ಅಲ್ಲಿ ತೆಗೆದಾಕ್ತಾರೆ. ಇದು ಬರ್ತಾ ಬರ್ತಾ ಎಲ್ಲಿವರೆಗೂ ಹೋಯಿತು ಅಂತಂದ್ರೆ ಕೊನೆಗೆ ಎರಡು ಪ್ಯಾರಗಳನ್ನು ಉಳಿಸ್ಬೇಕು, 2 ಪ್ಯಾರಗಳನ್ನು ಹಾಡಬೇಕು ಅನ್ನುವಷ್ಟರ ಮಟ್ಟಿಗೆ ಹೋಯಿತು. ಏನೇನು ತೆಗೆದ್ರು ಅಂತಂದರೆ ಕಮಲದಳ ವಿಹಾರಿಣಿ ತೆಗೆದ್ರು ವಂದೇ ಮಾತರಂನಲ್ಲಿ. ವಾಣಿ ವಿದ್ಯಾದಾಹಿಣಿ ಅನ್ನುವಂಥದ್ದನ್ನು ತೆಗೆದ್ರು. ಕಮಲದಳ ವಿಹಾರಿಣಿ ಅಂದರೆ ಲಕ್ಷ್ಮಿಯ ಭಾವಚಿತ್ರ ನಮ್ಮ ಮುಂದೆ ಬರುತ್ತೆ. ವಾಣಿ ವಿದ್ಯಾದಾಹಿಣಿ ಅಂತಂದರೆ ಸರಸ್ವತಿಯ ಬರುತ್ತೆ. ಈ ಥರದ ಎಲ್ಲ ಸಂಗತಿಗಳನ್ನು ತುಂಡರಿಸ್ತಾ ಹೋದರು. ಮುಂದೆ 1947 ಹೊತ್ತಿಗೆ ದೇಶವನ್ನೇ ತುಂಡರಿಸಿದರು. ಪರಿಸ್ಥಿತಿ ಏನಾಯಿತು ಅಂತಂದರೆ 1947ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಇಡೀ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದಂತಹ ವಂದೇ ಮಾತರಂ ಗೀತೆ ರಾಷ್ಟ್ರಗೀತೆ ಆಗಬೇಕು ಅಂತ ಅನೇಕ ಕಾಂಗ್ರೆಸ್ಸಿಗರು ಹೋರಾಟವನ್ನು ಮಾಡಿದರೆ ನಮ್ಮ ಮೊದಲ ಪ್ರಧಾನಿಯಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅವರು ಹೇಳಿದರು, ಅದು ಬ್ರಿಟಿಷ್ ಬ್ಯಾಂಡಿಗೆ ಸೂಟ್ ಆಗಲ್ಲ, ಅದನ್ನು ಮಾಡೋದು ಬೇಡ ಅಂತ ಹೇಳಿದರು. ಆವಾಗ ವಿಷ್ಣು ದಿಗಂಬರ್ ಪುಲಸ್ಕರ್ ಹೇಳ್ತಾರೆ, ಬ್ರಿಟಿಷ್ ಬ್ಯಾಂಡ್ಗೆ ಸೂಟ್ ಆಗುವಂತಹ ರೀತಿಯಲ್ಲೇ ನಾನು ಮಾಡ್ತೀನಿ, ಅದರ ಜೊತೆಗೆ ಎಲ್ಲ ಸಾರ್ವಜನಿಕರು ಹಾಡುವಂಥ ರೀತಿಯಲ್ಲೂ ನಾನು ಈ ಗೀತೆಯನ್ನು ಸಂಯೋಜನೆ ಮಾಡ್ತೀನಿ ಅಂತ ಹೇಳಿದರು. ಆದರೆ ಒಪ್ಪಲಿಲ್ಲ. ಮುಂದೆ ಏನಾಯಿತು, ಮಾಸ್ಟರ್ ಕೃಷ್ಣ ಅಂತ ಕರೀತಿದ್ರು. ಮಾಸ್ಟರ್ ಕೃಷ್ಣ ಅಂದರೆ ಕೃಷ್ಣಮೂರ್ತಿ ಫಲಂಬರಿಕರ್ ಅಂತ ಅವ್ರ ಹೆಸರು. ಅವರು ಅವತ್ತಿನ ಕಾಲದಲ್ಲಿನೇ ಆಲ್ ಇಂಡಿಯಾ ರೇಡಿಯೋದಲ್ಲಿ ಸಂಗೀತ ಸಂಯೋಜನೆಯನ್ನು ಮಾಡ್ತಿದ್ರು, ಸಂಗೀತಗಾರರ ಕೆಲಸ ಮಾಡ್ತಿದ್ರು. ಅವತ್ತಿನ ಕಾಲದಲ್ಲಿ ಅವರಿಗೊಂದು ಬಿರುದಿತ್ತು, ಸಂಗೀತ ಕಲಾನಿಧಿ ಅನ್ನುವಂಥ ಬಿರುದಿತ್ತು. ಅವ್ರು ಏನು ಮಾಡಿದರು ಅಂತಂದರೆ ವಂದೇ ಮಾತರಂ ಗೀತೆಯನ್ನು ರಾಗವನ್ನು ಸಂಯೋಜನೆ ಮಾಡಿದರು. ಸಂಯೋಜನೆ ಮಾಡಿ ಅವ್ರ ಹೆಂಡತಿ ಮುಂದೆ ಅವರು ಅದನ್ನು ಹಾಡಿದರು. ಹಾಡಿದ ನಂತರ ಅವ್ರ ಹೆಂಡತಿ ಹೇಳ್ತಾರೆ, ಏನಂತ ಹೇಳಿದರು ಅಂತಂದರೆ,
ಎಷ್ಟು ಚೆನ್ನಾಗಿದೆ ಈ ರಾಗ. ನನ್ನಂಥ ಸಂಗೀತದ ಜ್ಞಾನ ಇಲ್ಲದಂತಹ ಸಾಮಾನ್ಯ ಮಹಿಳೆಯೂ ಈ ಹಾಡನ್ನು ಹಾಡಬಹುದು, ಈ ಗೀತೆಯನ್ನು ಹಾಡಬಹುದು. ಇದಕ್ಕೆ ಯಾವ ರಾಗ ಅಂತ ಕೇಳಿದರೆ ಯಾವ ರಾಗ ಅಂತ ಗೊತ್ತಿಲ್ಲ ನನಗೆ. ಸಂಗೀತ ಕಲಾನಿಧಿ ಅನ್ನುವಂತಹ ಬಿರುದು ಪಡೆದಂತಹ ವ್ಯಕ್ತಿಗೆ ರಾಗ ಸಂಯೋಜನೆ ಆಗಿದೆ, ಯಾವ ರಾಗ ಅಂತ ಗೊತ್ತಾಗ್ತಿಲ್ಲ. ಅಂದರೆ ಒಂದೇ ಮಾತರಮಿಗೋಸ್ಕರನೇ ಒಂದು ರಾಗ ರೆಡಿ ಆಯಿತು. ಅದರ ಹೆಸರು ಏನು ಅಂತ ಕರೆದ್ರೆ ಅಂದರೆ ರಾಷ್ಟ್ರೀಯ ರಾಗ ಅಂತ ಕರೆದ್ರು. ರಾಷ್ಟ್ರೀಯ ರಾಗ ಅಂತ ಕರೆದ್ರು ಅದಕ್ಕೆ. ಅಂದರೆ ದೇಶದಲ್ಲಿ ಯಾವುದೇ ಪ್ರಪಂಚದಲ್ಲಿ ಯಾವುದೇ ಒಂದು ರಾಷ್ಟ್ರಗೀತೆಗೆ ರಾಗ ಸಂಯೋಜನೆ ಆಗಬೇಕು ಅಂತಂದರೆ ಅವರವರು ಅದೇ ಮಾಡಿರ್ತಾರೆ. ಆದರೆ ಅದಕ್ಕೋಸ್ಕರನೇ ಒಂದು ರಾಗ ಸೃಷ್ಟಿ ಮಾಡಿದಂತಹ ಒಂದೇ ಒಂದು ಗೀತೆ ಯಾವುದು ಅಂತಂದರೆ ಅದು ವಂದೇ ಮಾತರಂ ಗೀತೆ. ಇದು ವಂದೇ ಮಾತರಂ ಗೀತೆ. ಮುಂದೆ ಏನಾಯಿತು ಅಂತಂದರೆ ಅದನ್ನು ಆಲ್ ಇಂಡಿಯಾ ರೇಡಿಯೋದಲ್ಲಿ ಹಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆವಾಗ ಜವಾಹರ್ಲಾಲ್ ನೆಹರು ಅವರನ್ನು ತಡೀತಾರೆ, ಹಾಡಬಾರ್ದು ಅಂತೇಳಿ. ಈ ಥರದ್ದೆಲ್ಲ ಘಟನೆಗಳು ಇದೆ. ಆದರೆ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಏನು ಅಂತಂದರೆ, ವಂದೇ ಮಾತರಂ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಹಚ್ಚಿ ನಮಗೆಲ್ಲರಿಗೂ ಪ್ರೇರಣೆಯನ್ನು ಕೊಟ್ಟಿದ್ದು. ಇವತ್ತಿಗೂ ಕೂಡ ಬ್ರಿಟಿಷರು ಅವತ್ತಿನ ದಿನಗಳಲ್ಲಿ ಬ್ರಿಟಿಷ್ ಏನು ಮಾಡಿದರು ಅಂತಂದರೆ ವಂದೇ ಮಾತರಂ ಗೀತೆಗೆ ವಿರೋಧವನ್ನು ಬಂಗಾಳದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು, ನಿಷೇಧವನ್ನು ಮಾಡಿದರು. ನಿಷೇಧವನ್ನು ಮಾಡಿದಂತಹ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಎಲ್ಲ ಶಾಲೆ, ಕಾಲೇಜು, ಹಾಸ್ಟೆಲ್ ಎಲ್ಲದರಲ್ಲೂ ಕೂಡ ವಂದೇ ಮಾತರಂ ಪ್ರತಿಧ್ವನಿಸಿತು. ಆವಾಗ ಏನಾಯಿತು ಅಂತಂದರೆ ಅಲ್ಲಿನ ಮಕ್ಕಳಿಗೆ, ಶಾಲೆಯ ಮಕ್ಕಳಿಗೆ ವಂದೇ ಮಾತರಂ ಹಾಡಿದರು ಅನ್ನೋ ಕಾರಣಕ್ಕೋಸ್ಕರ 5 ರೂಪಾಯಿ ದಂಡವನ್ನು ಹಾಕಿದರು ಬ್ರಿಟಿಷರು. ಯಾಕೆ ಅಂಥೇಳಿ 5 ರೂಪಾಯಿ ದಂಡ ತೊಗೊಂಡ್ಬರ್ಬೇಕು ಅಂಥೇಳಿ ಮಕ್ಕಳಿಗೆ ಹೇಳಿದಾಗ ಮಕ್ಕಳು ಪಾಲಕರನ್ನು ಕೇಳ್ತಾರೆ. ಕೇಳಿದಂಥ ಸಂದರ್ಭದಲ್ಲಿ ಕೇಳಿದರು. ಯಾಕೆ ಅಂತ ಕೇಳಿದಾಗ ವಂದೇ ಮಾತರಂ ಹಾಡಿದಕ್ಕೋಸ್ಕರ ಅಂದಾಗ ಆ ಶಾಲೆಯನ್ನು ಬಿಡಿಸಿ ಇಡೀ ರಾಯಪುರದ ಜನ ಒಂದು ಶಾಲೆಯನ್ನು ಮಾಡಿದರು. ಅದು ಆತ್ಮನಿರ್ಭರ ಶಾಲೆ. ಭಾರತೀಯ ಚಿಂತನೆಯ ಆಧಾರದಲ್ಲಿ ವಂದೇ ಮಾತರಂಗೋಸ್ಕರ ಹುಟ್ಕೊಂಡಂತಹ ಬ್ರಿಟಿಷ್ ಶಿಕ್ಷಣವನ್ನು ಧಿಕ್ಕರಿಸಿ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದರು. ಅದು ರಾಯಪುರದ ಜನ. ತಮ್ಮ ಮಕ್ಕಳು ಭಾರತ ಮಾತೆಯನ್ನು ನೆನೆಸಬೇಕು, ಭಾರತದ ಶಿಕ್ಷಣವನ್ನು ಪಡಿಬೇಕು ಅಂತೇಳಿ ದೇಶದಲ್ಲಿ ಮೊಟ್ಟ ಮೊದಲು ಪ್ರಾರಂಭ ಆಗಿರುವಂತಹ ಮೊದಲ ಶಾಲೆ ಆತ್ಮನಿರ್ಭರ ಶಾಲೆ ಅಂತ ಕರೀಬಹುದು. ಈ ತರಹದ ಎಲ್ಲ ಸಂಗತಿಗಳು ಒಂದು ಇತಿಹಾಸನೇ ಇದೆ ವಂದೇ ಮಾತರಂಗೋಸ್ಕರ. ಮುಂದೆ ಏನಾಯಿತು ಅಂತಂದರೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಬ್ರಿಟಿಷರು ನುಡಿಸಿರ್ತಕ್ಕಂತಹ ಗೀತೆ, ಬ್ರಿಟಿಷರು ತಮ್ಮದೇ ಬ್ಯಾಂಡ್ನಲ್ಲಿ ನುಡಿಸಿರ್ತಕ್ಕಂತಹ ಗೀತೆ ವಂದೇ ಮಾತರಂ ಆಗಿತ್ತು. ಆದರೆ ಭಾರತೀಯ ಸೇನೆ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ಸರ್ಕಾರದ ನುಡಿಸಿರುವಂತಹ ಗೀತೆ ಯಾವುದಾಗಿತ್ತು ಅಂತಂದರೆ ಗಾಡ್ ಸೇವ್ ದಿ ಕಿಂಗ್. ಗಾಡ್ ಸೇವ್ ದಿ ಕಿಂಗ್ ಅಂದ್ರೇನು? ಬ್ರಿಟಿಷ್ ರಾಜನನ್ನು ದೇವರು ರಕ್ಷಣೆ ಮಾಡಲಿ ಅಂತ ನಾವು ಬೇಡ್ಕೋಬೇಕು. ಈಗ ನಮ್ಮ ಮನೆಯಲ್ಲಿ ಯಾರಿಗಾರು ಒಬ್ರಿಗೆ ಆರಾಮಿಲ್ಲ ಅಂದರೆ ಏನು ಮಾಡ್ತೀವಿ? ಅವ್ನಿಗೆ ಆರಾಮ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತೀವಿ. ಇಲ್ಲಿ ನಾವೆಲ್ಲ ಜನ ಏನು ಮಾಡಬೇಕಾಗಿತ್ತು? ಬ್ರಿಟಿಷ್ ರಾಜನನ್ನು ಚೆನ್ನಾಗಿಡು ಅಂತ ನಾವು ಬೇಡ್ಕೋಬೇಕಾಗ್ತಿತ್ತು. ಆ ಗೀತೆಯನ್ನು ನಮ್ಮಲ್ಲಿ ನುಡಿಸಿದ್ರು. ವಂದೇ ಮಾತರಮ್ಮನ್ನು ನುಡಿಸ್ಬೇಕು ಅಂತೇಳಿ ಬ್ರಿಟಿಷ್ ಬ್ಯಾಂಡಿಗಳ ಜೊತೆಗೆ ಹೆಜ್ಜೆ ಹಾಕ್ತಾ ಅದಕ್ಕೊಂದು ರಾಗ ಸಂಯೋಜನೆ ಮಾಡಿದಂಥವರು ಮಾಸ್ಟರ್ ಕೃಷ್ಣ ಅವರು. ಈ ಥರದ ಎಲ್ಲ ಸಂಗತಿಗಳು ನಮ್ಮ ಹತ್ರ ಇದೆ. ಅದು ರಾಷ್ಟ್ರೀಯತೆಗೋಸ್ಕರ ನಾವೆಲ್ಲರೂ ಕೂಡ ಇದನ್ನು ತಿಳ್ಕೋಬೇಕಾಗಿದೆ. ಇವತ್ತು ನಾವೆಲ್ಲರೂ ಕೂಡ ಇದನ್ನು ತಿಳ್ಕೋಬೇಕು. ಮತ್ತು ನನಗೆ ಕೊಟ್ಟಿರ್ತಕ್ಕಂತಹ ಸಮಯ ಮುಗೀತು ಅಂತ ಕಾಣುತ್ತೆ. ವಂದೇ ಮಾತರಂ ಮತ್ತೆ ಪ್ರತಿಧ್ವನಿಸಲಿ. ಇಡೀ ಜಗತ್ತಿನಲ್ಲಿ, ಇಡೀ ದೇಶದಲ್ಲಿ, ಜಗತ್ತಿನಲ್ಲಿ ವಂದೇ ಮಾತರಂ ಮತ್ತೆ ನಾವೆಲ್ಲರೂ ಕೂಡ ವಂದೇ ಮಾತರಂ ರಕ್ಷಣೆಗೋಸ್ಕರ ನಿಲ್ಲಬೇಕಾಗಿದೆ. ಆ ತರಹದ ಎಲ್ಲ ಮನೋಭಾವನೆಯನ್ನು ಮತ್ತು ಶಕ್ತಿಯನ್ನು ಭಾರತ ಮಾತೆ ನಮಗೆಲ್ಲರಿಗೂ ಕರುಣಿಸಲಿ ಅನ್ನುವಂತಹ ಮಾತನ್ನು ಹೇಳ್ತಾ ವಂದೇ ಮಾತರಂ ಮತ್ತು ಭಾರತ ಮಾತೆಯ ಪೂಜನೆಯ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ. ಮಾತರಂ 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 ಮಾತರಂ. ಜೈ.